ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 2021ರಲ್ಲಿ SSLC ಪರೀಕ್ಷೆ ನಡೆಯಲಿವೆ. ಅದಕ್ಕಾಗಿ 30ರಷ್ಟು ಪಠ್ಯಕ್ರಮವನ್ನು ಕಡಿತಗೊಳಿಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಿಡಿಸಿರ್ತಕ್ಕಂಥ ಉತ್ತರಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ತಾವುಗಳು ಒತ್ತಿ ಆ ವಿಡಿಯೋವನ್ನು ನೋಡಬಹುದು. ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ 2ರ ಬಿಡಿಸಿರ್ತಕ್ಕಂಥ ಉತ್ತರಗಳನ್ನು ತಂದಿದ್ದೀನಿ. ಇದು ಮೊದಲ ಭಾಗ ಇದೆ. ಎರಡನೆಯ ಭಾಗವನ್ನು ಶೀಘ್ರದಲ್ಲೇ ಅಪ್ಲೋಡನ್ನು ಮಾಡ್ತೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ 2 ಸೊಲ್ಯೂಷನ್ಸ್ ಪಾರ್ಟ್ 1ರ ಒಂದು ವಿಡಿಯೋ. ಮುಖ್ಯ ಪ್ರಶ್ನೆ 1ರಲ್ಲಿ ಬರುತ್ತೆ. ಬಹು ವಿಕಲ್ಪೀಯ ಪ್ರಶ್ನೆ ಅಂತ 8 ಪ್ರಶ್ನೆಗಳು ಕೊಡ್ತಾರೆ. ಆ 8 ಪ್ರಶ್ನೆಗಳು ವ್ಯಾಕರಣದ ಮೇಲೆ ಇರ್ತವೆ. ಆಯಾ ಉತ್ತರಗಳನ್ನು ತಾವುಗಳು ಕ್ರಮಾಕ್ಷರದೊಂದಿಗೆ ಬರಿಬೇಕು. ಪ್ರಶ್ನೆ 1 ಇತ್ತು, ನಿಮ್ನಲಿಖಿತ में से ಸ್ತ್ರೀಲಿಂಗ ಶಬ್ದ ಕ್ಯಾ ಹೈ? ಈ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂತ ಕಂಡುಹಿಡಿಬೇಕು. ಆಪ್ಷನ್ ಎ ಮಯೂರ, ಆಪ್ಷನ್ ಬಿ ಕುತಿಯಾ, ಆಪ್ಷನ್ ಸಿ ಲಡ್ಕ, ಯಾ ಆಪ್ಷನ್ ಡಿ ಬಾಲಕ್. ಇದರಲ್ಲಿರ್ತಕ್ಕಂಥ ಸರಿಯಾದ ಸ್ತ್ರೀಲಿಂಗ ಶಬ್ದ ಇತ್ತು ಆಪ್ಷನ್ ನಂಬರ್ ಬಿ ಕುತಿಯಾ. क्वेश्चन नंबर 2, निम्नलिखित में से बहुवचन शब्द है? ಕೊಟ್ಟ ಆಯ್ಕೆಗಳಲ್ಲಿರ್ತಕ್ಕಂಥ ಬಹುವಚನ ಶಬ್ದ. ಆಪ್ಷನ್ ಎ ಸೀಸ್, ಆಪ್ಷನ್ ಬಿ ದುಕಾನ್, ಆಪ್ಷನ್ ಸಿ ಆಂಕ್, ಯಾ ಆಪ್ಷನ್ ಡಿ ಕಿತಾಬೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಡಿ ಕಿತಾಬೆ. ಪ್ರಶ್ನೆ 3, ಖರೀದನಾ ಶಬ್ದ का ವಿಲೋಮ ರೂಪ है? ಸೊ ಖರೀದನಾ ಈ ಶಬ್ದದ ವಿರುದ್ಧಾರ್ಥಕ ಪದ ಯಾವುದು? ऑप्शन ए बेचना, ऑप्शन बी मांगना, ऑप्शन सी देना, या ऑप्शन डी भेजना. द राइट आंसर इज ऑप्शन नंबर ए बेचना. नंबर 4, परमेश्वर शब्द में संधि है? परमेश्वर ಈ ಶಬ್ದವು ಈ ಸಂಧಿಗೆ ಆಗಿದೆ. ऑप्शन ए दीर्घ संधि, ऑप्शन बी वृद्धि संधि, ऑप्शन सी गुण संधि, या ऑप्शन डी आयादी संधि. द राइट आंसर इज ऑप्शन नंबर सी गुण संधि. अगला प्रश्न है प्रश्न संख्या 5, निम्नलिखित शब्दों में प्रथम प्रेरणार्थक क्रियारूप है? ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಆಪ್ಷನ್ ಎ ಖುಷಿ, ಆಪ್ಷನ್ ಬಿ ಹಸಾನಾ, ಆಪ್ಷನ್ ಸಿ ಮಜಾಕ್, या ऑप्शन डी हंसी. द राइट आंसर इज ऑप्शन नंबर बी हसाना. अगला प्रश्न है देश विदेश शब्द में समास है? ದೇಶ ವಿದೇಶ ಅಂತಕ್ಕಂಥ ಶಬ್ದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಅವ್ಯಯೀ ಭಾವ ಸಮಾಸ, ಆಪ್ಷನ್ ಬಿ ದ್ವಿಗು, ಆಪ್ಷನ್ ಸಿ ತತ್ಪುರುಷ, या ಆಪ್ಷನ್ ಡಿ ದ್ವಂದ್ವ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಡಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ ದೇಶ ವಿದೇಶ ಶಬ್ದ. प्रश्न 7, आज का युग इंटरनेट का युग है? वाक्य में प्रयुक्त विराम चिन्ह है. ಇಲ್ಲಿ आज का युग इंटरनेट का युग ಅಂತಕ್ಕ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಬಳಕೆಯಾಗಿದೆ? ಪ್ರಯುಕ್ತ ಅಂದ್ರೆ ಪ್ರಯೋಗ ಬಳಕೆ. ಆಪ್ಷನ್ ಎ ಅಲ್ಪ ವಿರಾಮ, ಆಪ್ಷನ್ ಬಿ ಪೂರ್ಣ ವಿರಾಮ, ಆಪ್ಷನ್ ಸಿ ಅರ್ಧ ವಿರಾಮ, ಯಾ ಆಪ್ಷನ್ ಡಿ ಪ್ರಶ್ನವಾಚಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಪೂರ್ಣ ವಿರಾಮ. ಯುಗ ಹೇ ಅಂತಕ್ಕಂಥದ್ದು ಇದೆಯಲ್ಲ, ಇದು ಪೂರ್ಣ ವಿರಾಮ ಚಿಹ್ನೆಗೆ ಆಗಿದೆ. अगला प्रश्न है प्रश्न संख्या 8, लोगों ने चोर डैश पकड़ा. सो लोगों ने चोर पकड़ा ಈ ಶಬ್ದದಲ್ಲಿ ರಿಕ್ತ ಸ್ಥಾನ में सही कारक होगा. ಈ ಬಿಟ್ಟ ಸ್ಥಳದಲ್ಲಿ ಸರಿಯಾಗಿರ್ತಕ್ಕಂಥ ಕಾರಕ ವಿಭಕ್ತಿ ಪ್ರತ್ಯಯ ಇದಾಗಿತ್ತು. ಆಪ್ಷನ್ ಎ ಕೆ, ಆಪ್ಷನ್ ಬಿ को, ಆಪ್ಷನ್ ಸಿ से, या ऑप्शन डी का. द राइट आंसर इज लोगों ने चोर को पकड़ा, बी को. ಮುಂದೆ ಹೋಗೋಣ. ಅನುರೂಪತದಲ್ಲಿ ತಮಗೆ ಗೊತ್ತೇ ಇರತಕ್ಕಂಥದ್ದು ಸಂಬಂಧೀಕರಣ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಮೊದಲ 2 ಪದಗಳ ಸಂಬಂಧವನ್ನು ತಾವುಗಳು ಗ್ರಹಿಸಬೇಕು. ಮೂರನೇ ಪದದ ಸಂಬಂಧವನ್ನು ಬರಿಬೇಕು. ನಾಗ್ಪುರ್ ಸಂತ್ರಾ, ಕಾಶ್ಮೀರ್ ಡ್ಯಾಶ್. ಈ ನಾಗ್ಪುರ್ ಇರ್ತಕ್ಕಂಥದ್ದು ಸಂತ್ರಾಗೆ ಪ್ರಸಿದ್ಧ ಆದರೆ ಸೊ ಕಾಶ್ಮೀರ್ ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂತಕ್ಕಂಥದ್ದು ಸೇಬ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಜಲಾಲುದ್ದೀನ್ ಜೀಜಾ ಶಂಸುದ್ದೀನ್ ಡ್ಯಾಶ್. ಸೊ ಜಲಾಲುದ್ದೀನ್ ಜೀಜಾ ಇದು ಸಂಬಂಧ ಇದೆ, ಬ್ಲಡ್ ರಿಲೇಶನ್ಶಿಪ್. ಹಾಗಾದ್ರೆ ಶಂಸುದ್ದೀನ್ ಏನಾಗಬೇಕು ಕಲಾಂಗೆ? ಎಸ್, ಚಚೇರೆ ಭಾಯಿ ಈಸ್ ದ ರೈಟ್ ಆನ್ಸರ್.
ಆಪ್ಷನ್ ನಂಬರ್ 11 ಕ್ವಶನ್ ನಂಬರ್ 11 ಬೆಂಗಳೂರು ಸಿಲಿಕಾನ್ ಸಿಟಿ ಕರ್ನಾಟಕ ಡ್ಯಾಶ್. ಸೊ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತ ಕರೆದ್ರೆ ಕರ್ನಾಟಕಕ್ಕೆ ಏನಂತ ಕರಿತೀವಿ? ಸೊ ಕರ್ನಾಟಕಕ್ಕೆ ಚಂದನ್ ಕಾ ಆಗಾರ್ ಅಂತ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಪ್ರಶ್ನೆ 12 ಪಾಪ ಕಾ ಮೂಲ ಅಭಿಮಾನ, ಧರ್ಮ ಕಾ ಮೂಲ ಡ್ಯಾಶ್. ಪಾಪಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಹಂಕಾರ, ಹಾಗಾದ್ರೆ ಧರ್ಮಕ್ಕೆ ಮೂಲ ಅಂದ್ರೆ ಆಧಾರ ಯಾವುದಪ್ಪ ಅಂದ್ರೆ ದಯಾ ಕರುಣೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಇನ್ನು ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯಾ 3 ಏಕ್ ಏಕ್ ಪೂರ್ಣ ವಾಕ್ಯ ಮೇ ಉತ್ತರ ಲಿಖನಾ. ಸೊ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೊಡಬೇಕು. ಪ್ರಶ್ನೆ 13 ಬಸಂತ್ ಅವ್ರ ಪ್ರತಾಪ್ ಕಹಾ ರಹತೆ ಥೇ. ಬಸಂತ್ ಮತ್ತು ಪ್ರತಾಪ ಎಲ್ಲಿ ವಾಸಿಸ್ತಿದ್ರು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಬಸಂತ್ ಅವ್ರ ಪ್ರತಾಪ್ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಥೇ. ಬಸಂತ ಮತ್ತು ಪ್ರತಾಪ ಭೀಕು ಅಹೀರನ ಮನೆಯಲ್ಲಿ ವಾಸಿಸ್ತಿದ್ರು. ಪ್ರಶ್ನೆ 14 ಬಿಚೇಂದ್ರಿಗೆ ಮಾತಾ ಪಿತಾ ಕೌನ್ ಥೇ. ಸೊ ಬಿಚೇಂದ್ರಿಯ ತಾಯಿ ಮತ್ತು ತಂದೆ ಹೆಸರನ್ನ ಹೇಳಬೇಕು. ರೈಟ್ ಆನ್ಸರ್ ಈಸ್ बिचेंद्री के माता का नाम हंसा देई नेगी और पिता का नाम किशन पाल सिंह है. प्रश्न 15 है चुटकी दे देकर हंसने वाले कौन थे. ಅಂದ್ರೆ ಚುಟಕಿಗಳನ್ನ ಕೊಟ್ಟು ನಗ್ತಕ್ಕಂಥವ್ರು ಯಾರು? ದ ರೈಟ್ ಆನ್ಸರ್ ಈಸ್ ಚುಟಕಿ ದೇ ದೇಕರ್ ಹಸನೆ ವಾಲೆ ಗ್ವಾಲ್ ಥೇ. ಗ್ವಾಲ್ ಅಂದ್ರೆ ಗೋಪಾಲಕರು. ಪ್ರಶ್ನೆ 16 ಹಂಸ್ ಕಾ ಗುಣ ಕೈಸಾ ಹೋತಾ ಹೇ. ಹಂಸ ಪಕ್ಷಿಯ ಗುಣ ಹೇಗಿರ್ತದ ಅಂತ ಕೇಳಿದ್ದಾರೆ. द राइट आंसर इज पानी मिले दूध में से शुद्ध दूध का सेवन करना ही हंस का गुण है. ಹಾಲಿನಲ್ಲಿ ನೀರು ಮಿಶ್ರಣ ಆಗಿರೋದ್ರಲ್ಲಿ ಶುದ್ಧವಾಗಿರ್ತಕ್ಕಂಥ ಹಾಲನ್ನ ಸೇವನೆ ಮಾಡೋದು ಹಂಸ ಪಕ್ಷಿಯ ಗುಣ ಆಗಿದೆ. अगला प्रश्न है बच्चों, अगला प्रश्न पर चलेंगे. मुख्य प्रश्न 4 है. ಸೊ ಮುಖ್ಯ ಪ್ರಶ್ನೆ 4ರಲ್ಲಿದೆ. 2-3 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರಿಬೇಕು. ಅದರಲ್ಲಿ ಪ್ರಶ್ನೆ ಸಂಖ್ಯೆ 17 ಇತ್ತು. ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ. ಸೊ ಜೈನುಲ್ ಆಬ್ದೀನ್ ಅವರು ನಮಾಜ್ ಅಥವಾ ಪ್ರಾಸಂಗಿಕ, ನಮಾಜ್ ಅಂದ್ರೆ ಪ್ರಾರ್ಥನೆಯ ಪ್ರಾಸಂಗಿಕತೆ ಅಂದ್ರೆ ಉದ್ದೇಶದ ಬಗ್ಗೆ ಏನ್ ಹೇಳ್ತಿದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸರಿ ಉತ್ತರ ಇದೆ जैनुल आब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ಸೊ ಜೈನುಲ್ ಆಬ್ದೀನ್ ಅವರು ನಮಾಜ್ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವಾಗ ನೀವುಗಳು ನಮಾಜನ್ನ ಬೀಳ್ತಿರಲ್ಲ ಅವಾಗ ನಿಮ್ಮ ಶರೀರ ಇಡೀ ಈ ವಿಶ್ವದ ಒಂದು ಭಾಗವಾಗಿ ಪರಿವರ್ತನೆ ಆಗತ್ತೆ. ಇದರಲ್ಲಿ ಆಸ್ತಿ, ವಯಸ್ಸು, ಜಾತಿ ಮತ್ತು ಧರ್ಮದ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಆಗೋದಿಲ್ಲ ಅಂತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಈ ಪ್ರಶ್ನೆ ಒಂದು ಉತ್ತರ ಇತ್ತು. अगला है प्रश्न संख्या 18 कृष्ण अपनी माता यशोदा के प्रति क्यों नाराज है. ಕೃಷ್ಣ ತನ್ನ ತಾಯಿ ಯಶೋದೆಯ ಕುರಿತು ಯಾಕಷ್ಟು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾರಾಜ್ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಸಿಟ್ಟಾಗಿದ್ದಾನೆ, ಮುನಿಸಿಕೊಂಡಿದ್ದಾನೆ. ಸೊ ಉತ್ತರ ಇತ್ತು माता यशोदा केवल कृष्ण को ही मारना सीखी है. भाई बलराम पर कभी गुस्सा नहीं करती थी. इस कारण कृष्ण अपनी माता यशोदा के प्रति नाराज है. ಸೊ ತಾಯಿ ಯಶೋದ ಏನ್ ಮಾಡ್ತಾಳಪ್ಪ ಅಂದ್ರೆ ಬರೀ ಕೃಷ್ಣನಿಗೆ ಮಾತ್ರ ಹೊಡಿತಾ ಇದ್ಳು. ತನ್ನ ಸಹೋದರ ಬಲರಾಮನ ಮೇಲೆ ಯಾವತ್ತೂ ಕೂಡ ಆಕಿ ಸಿಟ್ಟಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ಕೃಷ್ಣ ತನ್ನ ತಾಯಿಯ ಮೇಲೆ ಬಹಳಷ್ಟು ಏನಾಗಿದ್ದಾನಪ್ಪ ಅಂದ್ರೆ ಮುನಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. अगला प्रश्न है लेखिका ने गिल्लू के प्राण कैसे बचाए. ಸೊ ಲೇಖಕಿಯವರು ಆ ಗಿಲ್ಲುವಿನ ಪ್ರಾಣವನ್ನ ಹೇಗೆ ಉಳಿಸಿದ್ರು? उत्तरे लेखिका गिल्लू को हौले से उठाकर अपने कमरे में लाई. रुई से रक्त पोंछकर उसके घावों पर पेंसिलिन का मरहम लगाई. कई घंटे के उपचार के बाद एक बूंद पानी भी टपकाई. ಸೊ ಲೇಖಕಿಯವರು ಆ ಗಿಲ್ಲುವನ್ನ ನಿಧಾನವಾಗಿ ಎತ್ಕೊಂಡು ಬಂದು ಅವರ ಕೊಠಡಿಗೆ ಒಯ್ತಾರೆ. ಹತ್ತಿಯಿಂದ ಅದರ ಮೇಲೆ ಇರ್ತಕ್ಕಂಥ ಗಾಯದಲ್ಲಿರ್ತಕ್ಕಂಥ ರಕ್ತವನ್ನು ಒರೆಸ್ತಾರೆ. ಒರೆಸಿ ಪೆನ್ಸಿಲಿನ್ ಅಂತಕ್ಕಂಥ ಔಷಧಿಯ ಲೇಪನ ಮಾಡಿ ಕೆಲವು ಗಂಟೆಗಳ ಆರೈಕೆಯ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರನ್ನ ಸಹಿತ ಹಾಕ್ತಾರೆ. अगला प्रश्न है प्रश्न संख्या 20 व्यापार और बैंकिंग में इंटरनेट से क्या मदद मिलती है. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನಲ್ಲಿ ಇಂಟರ್ನೆಟ್ ನ ಏನೊಂದು ಮದದ್ ಸಹಾಯತೆ ಸಿಗತ್ತೆ ಅಂತ ಕೇಳಿದ್ದಾರೆ. प्रश्न उत्तर है इंटरनेट व्यापार से घर बैठे बैठे खरीदारी कर सकते हैं. इंटरनेट बैंकिंग से दुनिया की किसी भी जगह जितनी भी रकम को भेज सकते हैं. ಸೊ ಇಂಟರ್ನೆಟ್ ದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನ ಖರೀದಿಸಿಕೊಳ್ಳಬಹುದು.
ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ನ ಸಹಾಯದಿಂದ ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವ ಸ್ಥಳದಲ್ಲಿರೂ ಸಹಿತ ಎಷ್ಟು ಬೇಕಾದಷ್ಟು ಹಣವನ್ನು ನಾವು ಕಳುಹಿಸಬಹುದು. ಇದು ಇತ್ತು ವ್ಯಾಪಾರ ಮತ್ತು ಬ್ಯಾಂಕಿಂಗ್ನಲ್ಲಿ ಇಂಟರ್ನೆಟ್ನ ಒಂದು ಲಾಭ. प्रश्न 21 है बच्चों, दुकानदार ने लेखक से सेब के बारे में क्या कहा. ಅಂಗಡಿಯವನು ಲೇಖಕರಿಗೆ ಸೇಬಿನ ಕುರಿತು ಹೇಳಿದ್ದೇನು ಅಂತ ಪ್ರಶ್ನೆ ಇದೆ. ಉತ್ತರೆ, दुकानदार ने लेखक से कहा कि बाबूजी बड़े मजेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಅಂಗಡಿಯವನು ಲೇಖಕರಿಗೆ ಸೇಬುವಿನ ಬಗ್ಗೆ ಹೇಳ್ತಾರೆ. ಏನು, ಬಾಬೂಜಿ ತುಂಬಾ ಸ್ವಾದಿಷ್ಟಕರವಾಗಿರ್ತಕ್ಕಂಥ ಸೇಬುಗಳು ಬಂದಿದ್ದಾವೆ, ಅದು ಕಾಶ್ಮೀರಿಯಿಂದ ತಾವುಗಳು ತೆಗೆದುಕೊಂಡು ಹೋಗಿ ನಿಮ್ಮ ಆರೋಗ್ಯ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಸ್ವಸ್ಥ ಆಗ್ತದ, ಒಳ್ಳೇದಿರತ್ತೆ ಅಂತ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ. प्रश्न 22, दिनकर जी के अनुसार मानव का सही परिचय क्या है. ದಿನಕರ್ ಅವರ ಅನುಸಾರವಾಗಿ ಮಾನವನ ಸರಿಯಾಗಿರ್ತಕ್ಕಂಥ ಪರಿಚಯ ಏನು ಅಂತ ಕೇಳಿದ್ದಾರೆ. प्रकृति पर विजय प्राप्त करना मनुष्य की साधना नहीं है. मानव मानव के बीच स्नेह का बांध बांधना मानव की सिद्धि है. जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा. ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸುವುದು ಮಾನವನ ಗೆಲುವು ಅಲ್ಲ. ಮಾನವರ ನಡುವೆ ಸ್ನೇಹದ ಗೆಳೆತನದ ಸೇತುವೆಯನ್ನು ಕಟ್ತಕ್ಕಂಥದ್ದು ಮನುಷ್ಯನ ಕಾಯಕ ಆಗಬೇಕು. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಪ್ರೀತಿಯ ಸೇತುವೆಯನ್ನ ಜೋಡಿಸಿ ತಮ್ಮಲ್ಲಿರ್ತಕ್ಕಂಥ ಹಗೆತನ ದ್ವೇಷವನ್ನ ದೂರ ಮಾಡ್ತಾನಲ್ಲ, ಅವನೇ ನಿಜವಾಗಿ ಮಾನವ ಅನ್ಲಿಕ್ಕೆ ಯೋಗ್ಯ ಅಂತ कवि दिनकर जी ಅವರು ಹೇಳಿದ್ದಾರೆ. अगला प्रश्न है, सौरमंडल में शनि ग्रह का स्थान क्या है. सौरमंडलದಲ್ಲಿ शनि ग्रहದ ಸ್ಥಾನ ಏನು. उत्तरे, शनि सौरमंडल का दूसरा बड़ा ग्रह है. बृहस्पति के बाद शनि ग्रह की कक्षा है. शनि ಸೌರಮಂಡಲದ ಎರಡನೆಯ ಅತಿ ದೊಡ್ಡ ಗ್ರಹ. ಗುರು ಗ್ರಹದ ನಂತರದ ಕಕ್ಷ ಶನಿ ಗ್ರಹದ ಆಗಿದೆ. ಇದೇ 23ರಲ್ಲಿ ಆಪ್ಷನ್ಸ್ ಇರ್ತವೆ. ಇನ್ನೊಂದು ಪ್ರಶ್ನೆ ಇತ್ತು, शनि का वायुमंडल किस प्रकार बना है. शनि ग्रहದ वायुमंडल ಹೇಗೆ ನಿರ್ಮಾಣ ಆಗಿದೆ. शनि ग्रह बृहस्पति की तरह निर्माण हुई है. हाइड्रोजन, हीलियम, मीथेन तथा एमोनिया गैसों से बना हुआ है. ಅಂದ್ರೆ ಶನಿ ಗ್ರಹದ ನಿರ್ಮಾಣ ಗುರು ಗ್ರಹದ ಹಾಗೆ ಆಗಿದೆ. ಇದರ ವಾಯುಮಂಡಲವು ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಾ ಅಂತಕ್ಕಂಥ ಅನಿಲಗಳಿಂದ ನಿರ್ಮಾಣಗೊಂಡಿದೆ. 24ನೇ ಪ್ರಶ್ನೆ ಇತ್ತು, सत्य के स्वरूप कैसे होता है. सत्यದ ಸ್ವರೂಪ ಹೇಗಿರ್ತದ. उत्तरे, सत्य दृष्टि का प्रतिबिंब है, ज्ञान की प्रतिलिपि है और आत्मा की वाणी है. सत्य ನಮ್ಮ ದೃಷ್ಟಿಯ ಪ್ರತಿಬಿಂಬ ಆದ್ರೆ, ಜ್ಞಾನದ ಪ್ರತಿಲಿಪಿ ಅಂದ್ರೆ ನಕಲಾಗಿದೆ, ಆತ್ಮ ಅಂದ್ರೆ ನಮ್ಮ ಮನಸ್ಸಿನ, ವಾಣಿ ಅಂದ್ರೆ ಮಾತುಗಳು ಆಗಿದಾವೆ. ಇದು ಇತ್ತು ಸತ್ಯದ ಸ್ವರೂಪ. ಇನ್ನು 24ನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಇನ್ನೊಂದು ಆಯ್ಕೆ ಇತ್ತು, महात्मा गांधी का सत्य की शक्ति के बारे में क्या कथन है. ಮಹಾತ್ಮ ಗಾಂಧಿಯವರು ಸತ್ಯದ ಶಕ್ತಿಯ ಕುರಿತು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದಾರಪ್ಪ ಅಂದ್ರೆ, सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता. ಸತ್ಯ ಅನ್ನೋದು ಒಂದು ವಿಶಾಲ ವೃಕ್ಷದ ಹಾಗೆ, ಅದನ್ನು ಎಷ್ಟು ಆದರವಾಗಿ ಗೌರವದಿಂದ ಕಾಣ್ತೀವಲ್ಲ ಅಷ್ಟೇ ಪರಿಣಾಮ, ರಿಸಲ್ಟ್ ಚೆನ್ನಾಗಿರುತ್ತೆ, ಬರುತ್ತೆ ಅದರಲ್ಲಿ. ಉನ್ಕಾ ಅಂತ್ ನಹಿ ಹೋತಾ, ಇದಕ್ಕೆ ಅಂತ್ಯ ಅನ್ನೋದು ಇಲ್ಲ ಅಂತಕ್ಕಂಥದ್ದು ಸತ್ಯದ ಶಕ್ತಿಯ ಬಗೆಗೆ ಶಕ್ತಿಯ ಕುರಿತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ. ನಾವು SSLC ಪರೀಕ್ಷೆ 2021ರ ತಯಾರಿಯಲ್ಲಿದ್ದೀವಿ. ಈ ವರ್ಷ 30% ಪಠ್ಯಕ್ರಮ ಕಡಿತಗೊಂಡಿದೆ. ಅದಕ್ಕಾಗಿ ಮಂಡಳಿಯವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ರು. ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅರ್ಧ ಭಾಗ ಬಿಡಿಸಿದ್ದೀವಿ. ಅದರ ಮೊದಲ ಭಾಗವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವು ಈ ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗ 1ರ ವಿಡಿಯೋವನ್ನು ನೋಡದೇ ಇದ್ದಲ್ಲಿ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ಮೊದಲ ಭಾಗವನ್ನು ನೋಡಬಹುದು. ಇವತ್ತು ಎರಡನೇ ಭಾಗದಲ್ಲಿ 3, 4 ಮತ್ತು 5 ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹೊಸಬರಾಗಿದ್ದರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಖ್ಯ ಪ್ರಶ್ನೆ 5, 6, 3, 4 ವಾಕ್ಯೋं में उत्तर लिखना. ಮುಖ್ಯ ಪ್ರಶ್ನೆ ಇದರಲ್ಲಿ 3, 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಪ್ರಶ್ನೆ ಏನಿತ್ತಪ್ಪ ಅಂದರೆ,
ಗಿಲ್ಲುಗೆ ಅಂತಿಮ ದಿನೋं का वर्णन कीजिए ಗಿಲ್ಲುವಿನ ಕಡೆಯ ದಿನಗಳು ಹೇಗಿದ್ದವು ಅಂತಕ್ಕಂಥ ವರ್ಣನೆಯನ್ನ ಮಾಡಬೇಕು गिलहरियों के जीवन की अवधि 2 वर्ष से अधिक नहीं होती अतः गिल्लू की जीवन यात्रा का अंत आ ही गया गिल्लू ने अंतिम दिन न तो कुछ खाया और न ही बाहर गया पंजे इतने ठंडे हो रहे थे कि लेखिका ने हीटर जलाकर उष्णता देने का प्रयास भी किए परंतु कुछ लाभ नहीं हुआ सुबह की पहली किरण के साथ ही वह चिरनिद्रा में सो गया लेखिका ने गिल्लू की समाधि सोनजूही की लता के नीचे बनाई ಇಲ್ಲಿ ಗಿಲಹರಿಯ ಕಡೆಯ ದಿನಗಳು ಹೇಗಿದ್ದವು ಅಂದ್ರೆ ಗಿಲಹರಿಗಳ ಜೀವನದ ಅವಧಿ 2 ವರ್ಷಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಅದರ ಕಡೆಯ ದಿನ ಬಂದ್ಬಿಟ್ಟಿತ್ತು ಆ ಅಂತಿಮ ದಿನ ಅದು ಏನೂ ತಿನ್ನಲಿಲ್ಲ ಹೊರಗಡೆನೂ ಹೋಗಲಿಲ್ಲ ಅದರ ಕಾಲುಗಳು ಬಹಳಷ್ಟು ತಂಪಾದವು ಲೇಖಕಿಯರಾದನ್ನ ಕಾಲುಗಳ ಉಜ್ಜಿ ಉಷ್ಣತೆ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಸಹಿತ ಲಾಭ ಆಗಲಿಲ್ಲ ಬೆಳಗಿನ ಸೂರ್ಯನ ಕಿರಣಗಳ ಒಂದು ಅಂದ್ರೆ ಬೆಳಗಾಗುವುದರಲ್ಲೇನೆ ಕೂಡ ಏನಾಯ್ತಪ್ಪ ಅಂದ್ರೆ ಚಿರನಿದ್ರೆಯಲ್ಲಿ ಜಾರಿತು ಅದರ ಸಮಾಧಿಯನ್ನ ಲೇಖಕಿಯರು ಸೋನ್ಜುಹಿ ಬಳ್ಳಿಯ ಕೆಳಗಡೆ ಮಾಡಿದ್ರಂತಕ್ಕಂಥದ್ದು ಈ ಪ್ರಶ್ನೆಯ ಉತ್ತರ ಇತ್ತು दूसरा प्रश्न है बसंत राजकिशोर के पास क्यों नहीं लौटा बताइए बसंत राजकिशोरರ ಬಳಿ ಮರಳಿ ಹೋಗಲಿಲ್ಲ ಏಕೆ बसंत राजकिशोर के 1 रुपए की नोट भुनाने के लिए बाजार की ओर भागता है वह मोटर से टकरा गया और मोटर के नीचे आ गया मोटर उसके ऊपर से निकलकर दोनों पैर कुचले गए और वह बेहोश हो गया इस कारण से बसंत राजकिशोर के पास नहीं लौट पाया प्रश्न संख्या 27 है सोशल नेटवर्किंग एक क्रांतिकारी खोज है कैसे स्पष्ट कीजिए ಸಾಮಾಜಿಕ ಜಾಲತಾಣಗಳು ಒಂದು ಕ್ರಾಂತಿಕಾರಿ ಸಂಶೋಧನೆ ಅಂತ ಹೇಳ್ತಾರೆ ಹೇಗೆ ಸ್ಪಷ್ಟಪಡಿಸಿ ಅಂತ ಪ್ರಶ್ನೆ ಇತ್ತು सोशल नेटवर्किंग एक क्रांतिकारी खोज है यह एक दुनिया के भर के लोगों को एक जगह पर ला खड़ा कर दिया है इसमें कई साइट है फेसबुक आर्कुट ट्विटर लिंक्डइन आदि इनसे देश विदेशों की रहन सहन वेशभूषा खान पान के अलावा संस्कृति कला आदि का प्रभाव शीघ्र हमारे समाज पर पड़ रहा है प्रश्न 28 है लेखक ने कमरा छोड़कर जाने का निर्णय क्यों लिया कारण बताइए ಲೇಖಕರು ತಮ್ಮ ಕೊಠಡಿಯನ್ನು ಬಿಟ್ಟು ಹೋಗೋದನ್ನ ನಿರ್ಧಾರವನ್ನ ಮಾಡ್ತಾರೆ ಅದಕ್ಕೆ ಕಾರಣ ಕೊಡಿ ಅಂತ ಪ್ರಶ್ನೆ ಇದೆ ಉತ್ತರ ಏನಿದೆಪ್ಪ ಅಂದ್ರೆ लेखक ने कमरा छोड़कर जाने का निर्णय लिया क्योंकि चीजें तो सब चुरा ली गई पहले दिन चप्पलें दूसरे दिन चादर तीसरे दिन कंबल और चौथा दिन ताला तक चोरी में चला गया अब मैं बचा हूँ अगर रुका तो मैं ही चुरा लिया जाऊंगा इस कारण लेखक ने कमरा छोड़कर जाने का निर्णय लिए प्रश्न 29 है एवरेस्ट की चोटी पर पहुंचकर बिचेंद्री ने क्या किया उत्तर है एवरेस्ट की चोटी पर पहुंचने का सपना पूरा होने पर इन्होंने भरको माथे पर लगाया उसके बाद हनुमान चालीसा और दुर्गा की मूर्ति का पूजन किया नेता अंगदोर्जी के प्रति आदर भाव प्रकट किए प्रश्न 30 कविता में भारत माता का स्वरूप कैसे सुशोभित है ಪದ್ಯದಲ್ಲಿ ಭಾರತ ಮಾತೆ ಸ್ವರೂಪ ಯಾವ ತರನಾಗಿ ಸುಶೋಭಿತವಾಗಿ ಇದೆ ಅಂತ ಕೇಳಿದ್ದಾರೆ मातृभूमि के एक हाथ में न्याय पताका है दूसरे हाथ में ज्ञान दीप है इस संसार का रूप बदलने के लिए कवि मातृभूमि को विनती कर रहे हैं आज भारत के सभी वासी भारत माँ के साथ हैं पूरे भारत देश के सकल नगर और ग्राम में जय हिंद का नारा प्रतिध्वनित होना चाहिए मातृभूमि अमरों की जननी है इसके हृदय में गांधी बुद्ध और राम जैसे भारत के महान विभूतियों शायित है प्रश्न 31 है बच्चों समय का क्या महत्व है कविता के आधार पर स्पष्ट कीजिए ಸಮಯದ ಮಹತ್ವ ಏನು ಅಂತಕ್ಕಂಥದ್ದು ಪದ್ಯದ ಆಧಾರದಲ್ಲಿ ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ समय अधिक महत्वपूर्ण तथा उपयोगी होता है समय को जो अपना सच्चा साथी बना लेगा वह अपने काम में सफल होता है इस कविता का संदेश यह है कि हमें काम करने का जो अवसर प्राप्त होता है उसे व्यर्थ जाने नहीं देना चाहिए प्रश्न 22 है दोहे का भावार्थ को लिखना है
ಈ ದೋಹೆಯ ಭಾವಾರ್ಥವನ್ನು ಬರೀತಕ್ಕಂಥದ್ದು 32ನೇ ಪ್ರಶ್ನೆ ಇತ್ತು. ದೋಹಾ ಏನಿತ್ತಪ್ಪ ಅಂದ್ರೆ ರಾಮನಾಮ ಮನಿ ದೀಪಧರು ಜೀಹ ದೇಹರಿ ದ್ವಾರ ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ. ಅದ್ರ ಉತ್ತರ ಏನತ್ತಪ್ಪ ಅಂತಂದ್ರೆ प्रस्तुत पंक्तियां गोस्वामी तुलसीदास द्वारा रचित तुलसी के दोहे कविता से लिया गया है. जो मनुष्य राम नाम का दीप अपने जीभ नामी दहलीज पर रखता है तो उसका आदर अंदर और बाहर दोनों की शुद्धि होती है. इस बात को समझाने के लिए तुलसीदास जी बहुत ही अच्छा उदाहरण देते हुए कहते हैं कि जिस प्रकार देहरी यानी दहलीज पर दिया रखने से घर के भीतर और बाहर दोनों ओर प्रकाश फैलता है, उसी प्रकार राम का नाम जीभ रूपी देहरी पर रखने से हमारा अंतरंग और बहिरंग दोनों की शुद्धि होती है. 3 अंक में अंतिम प्रश्न था बच्चों, गद्यांश का अनुवाद कन्नड़ में करना. गद्यांश इस प्रकार है. कर्नाटक राज्य भारत देश का प्रगतिशील राज्य है. यहाँ की आबादी 6 करोड़ से ऊपर है. कर्नाटक की राजधानी ಬೆಂಗಳೂರು है. ಇದರ ಉತ್ತರ ಏನಿತ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯವು ಭಾರತ ದೇಶದ ಪ್ರಗತಿಶೀಲ ರಾಜ್ಯವಾಗಿದೆ, ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿದೆ ಅಂದ್ರೂ ನಡೀತದ. ಇಲ್ಲಿನ ಜನಸಂಖ್ಯೆಯು 6 ಕೋಟಿಗಿಂತ ಹೆಚ್ಚಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ. अगला मुख्य प्रश्न है बच्चों, प्रश्न संख्या 6. 5 वाक्यों में उत्तर लिखना. ಇಲ್ಲಿ 2 ಪ್ರಶ್ನೆಗಳಿರ್ತವೆ. ಆ 2ರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಅಂಕ ಇರತಕ್ಕಂಥ ಪ್ರಶ್ನೆ ಇತ್ತು. ಸೊ ಮೊದಲ ಪ್ರಶ್ನೆ ಇತ್ತು, ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ. ಉತ್ತರ ಅಂದ್ರೆ ಕರ್ನಾಟಕದ ಶಿಲ್ಪಕಲೆಯ ಪರಿಚಯವನ್ನು ಕೊಡಿ ಅಂತಕ್ಕಂಥ ಪ್ರಶ್ನೆ ಇತ್ತು. कर्नाटक की शिल्पकला अनोखी है. बादामी, ऐहोळे, पट्टदकल्लु की शिल्पकला अद्भुत है. बेलूरू, हळेबीडु, सोमनाथपुर की मूर्तियाँ सजीव लगती हैं. इन मूर्तियाँ हमें रामायण, महाभारत, पुराणों की कहानियाँ सुनाती हैं. श्रवणबेलगोला में 57 फुट ऊंची गोमटेश्वर की एक शिला प्रतिमा दुनिया को त्याग और शांति का संदेश देती है. ಇದು ಇತ್ತು ಕರ್ನಾಟಕದ ಶಿಲ್ಪಕಲೆಯ ಪರಿಚಯದಲ್ಲಿರ್ತಕ್ಕಂಥ ಉತ್ತರದ ಅಂಶಗಳು. ಅದರಲ್ಲೇ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು, कन्नड़ भाषा तथा संस्कृति को कर्नाटक के साहित्यकारों की क्या देन है, विवरण दीजिए. ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಗೆ ಕರ್ನಾಟಕದ ಸಾಹಿತ್ಯಕಾರರ ಕೊಡುಗೆ ಏನು ಅನ್ನೋದನ್ನು ಬರೆಯಿರಿ ಅಂತ ಇತ್ತು. उत्तर, कर्नाटक के साहित्यकारों ने सारे संसार में कर्नाटक की कीर्ति फैलाई है. वचनकार बसवन्ना समाज सुधारक थे. वचनकारों ने अपने वचनों से प्रेम, दया और धर्म की सीख दी है. भक्त कवियों ने भक्ति, नीति और सदाचार का गीत गाए हैं. पंप, रन्न, पोन्न कन्नड़ साहित्य को समृद्ध किए हैं. आधुनिक साहित्यकार को ज्ञानपीठ पुरस्कार भी मिला है. इदिತ್ತು ಈ ಒಂದು ಪ್ರಶ್ನೆಯ ಒಂದು ಉತ್ತರ. अगला प्रश्न है, ಕವಿತಾಂಶ ಪೂರ್ಣ ಕೀಜಿಯೇ. ಸೊ ಪ್ರತಿ ಸರಿ ಈ 4 ಸಾಲುಗಳನ್ನು ಕೇಳ್ತಾರೆ. 4 ಅಂಕಕ್ಕೆ ತಾವುಗಳನ್ನು ತಪ್ಪಿಲ್ಲದೆ ಪ್ರತಿಯೊಂದು ಸಾಲುಗಳು ಬರೆದ್ರೆ ಸೊ ಒಂದೊಂದು ಸಾಲಿಗೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. अगला प्रश्न है, मुख्य प्रश्न 7 है. गद्यांश को पढ़ना है, फिर पढ़कर प्रश्न के उत्तर को लिखना है. ಒಂದು ಅಪಠಿತ ಗದ್ಯಾಂಶವನ್ನು ಕೊಡ್ತಾರೆ. ಆ ಗದ್ಯಾಂಶವನ್ನು ಓದಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಅಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಿದಾವೆ. ವಿಕ್ರಮ್ ಬಚ್ಪನ್ ಮೇ ಕೈಸೆ ಛಾತ್ರ ಥೇ. ವಿಕ್ರಮ್ ಬಾಲ್ಯದಲ್ಲಿ ಎಂತಹ ವಿದ್ಯಾರ್ಥಿಯಾಗಿದ್ದ. ವಿಕ್ರಮ್ ಬಚ್ಪನ್ ಮೇ ಪ್ರತಿಭಾವಾನ್ ಛಾತ್ರ ಥೇ. ರವೀಂದ್ರನಾಥ್ ಟ್ಯಾಗೋರ್ ಕಿ ಭವಿಷ್ಯವಾಣಿ ಕ್ಯಾ ಥಿ. ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಕುರಿತಾಗಿರ್ತಕ್ಕಂಥ ಒಂದು ಭವಿಷ್ಯವಾಣಿ ಏನಿತ್ತು. रविंद्रनाथ टैगोर की भविष्यवाणी यह थी कि यह बालक बड़ा होकर बहुत यश प्राप्त करेगा. प्रश्न 3, विक्रम को बचपन में कैसे कार्य पसंद थे. ವಿಕ್ರಮನಿಗೆ ಬಾಲ್ಯದಲ್ಲಿ ಎಂತಹ ಕೆಲಸಗಳಂದ್ರೆ ಬಹಳಷ್ಟು ಅಚ್ಚುಮೆಚ್ಚು. विक्रम को बचपन में साहसिक कार्य पसंद थे. कड़े प्रश्न इತ್ತು,
ವಿಶ್ವ ಮೇ ಸಾರಾಭಾಯಿ ಕಾ ಸ್ಮರಣ ಕ್ಯೂ ಕಿಯಾ ಜಾತಾ ಹೇ? ಇಡೀ ವಿಶ್ವದಲ್ಲಿ ಸಾರಾಭಾಯಿ ಅವರ ಸ್ಮರಣೆಯನ್ನ ಏಕೆ ಮಾಡ್ತಾರೆ? विश्व में साराभाई का स्मरण किया जाता है क्योंकि वे कॉस्मिक किरणों और परमाणु अनुसंधान किए थे। अगला प्रश्न है, मुख्य प्रश्न संख्या 8 है, 12-15 वाक्यों में निबंध को लिखना है। ಇಲ್ಲಿ ಮುಖ್ಯ ಪ್ರಶ್ನೆ 8ರಲ್ಲಿ 37ನೇ ಪ್ರಶ್ನೆ ಏನಿರುತ್ತದಪ್ಪ ಅಂದ್ರೆ 12-15 ವಾಕ್ಯಗಳಿಗೆ ಮೀರದಂತೆ ಒಂದು ನಿಬಂಧವನ್ನು ಬರೀಬೇಕು. ಇಲ್ಲಿ ನಿಮಗೆ 3 ನಿಬಂಧಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಇಂಟರ್ನೆಟ್ का उपयोग, ಎರಡನೇದು ಬೇರೋಜ್ಗಾರಿ, ಮೂರನೇದು ವನ ಮಹೋತ್ಸವ. ಈ ಮೂರರಲ್ಲಿ ಯಾವುದಾದರೂ ಒಂದು ವಿಷಯದ ಕುರಿತು ತಾವುಗಳ ಏನು ಮಾಡಬೇಕಪ್ಪ ಅಂದರೆ ನಿಬಂಧವನ್ನು ಬರಿಬೇಕು. ನಾನಿಲ್ಲಿ ಇಂಟರ್ನೆಟ್ का उपयोग ಅಂತಕ್ಕಂಥ ನಿಬಂಧವನ್ನು ತಂದಿದ್ದೀನಿ. ಸೊ ಮೊದಲಿಗೆ ಪ್ರಸ್ತಾವನಾದಲ್ಲಿ ಏನಿದೆಪ್ಪ ಅಂತಂದರೆ, इंटरनेट वरदान है तो अभिशाप भी है। इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है। आज इंटरनेट के बिना सूचना व संचार दोनों ही क्षेत्र कमजोर हो जाते हैं। इंटरनेट ने पूरी दुनिया को एक जगह ला खड़ा कर दिया है। ಈ ತರನಾಗಿ ಸ್ವಲ್ಪ ವರ್ಣನಾತೀತವಾಗಿ ತಾವುಗಳು ಒಂದು 4 ಸಾಲುಗಳನ್ನು ಪ್ರಸ್ತಾವನೆಯಲ್ಲಿ ಬರೆದ್ರೆ ನಿಮಗೆ 1 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಎರಡನೇದಿತ್ತು ಅದರಲ್ಲಿ ಸಾಂಕೇತಿಕ ಬಿಂದು ಇಂಟರ್ನೆಟ್ का अर्थ, ಇಂಟರ್ನೆಟ್ನ ಅರ್ಥವನ್ನು ಬರೀತಕ್ಕಂಥದ್ದು. ಸೊ ಇಂಟರ್ನೆಟ್ನ 2 ಡೆಫಿನೇಷನ್ಸ್ಗಳು ಪುಸ್ತಕದಲ್ಲಿ ಸಿಗ್ತವೆ. ಒಂದನೇದಿತ್ತು इंटरनेट एक तरह से विश्वव्यापी कंप्यूटरों का जाल है। ಎರಡನೇದು अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल ही इंटरनेट है। ಈ 2 ವ್ಯಾಖ್ಯೆಗಳು ಇಂಟರ್ನೆಟ್ನ ಅರ್ಥವನ್ನು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ತಿಳಿಸ್ತಾವೆ. ಇನ್ನು ಮೂರನೇ ಸಾಂಕೇತಿಕ ಬಿಂದು ಇತ್ತು ಇಂಟರ್ನೆಟ್ನ ಲಾಭವನ್ನು ಬರೀತಕ್ಕಂಥದ್ದು. ಏನು ಇಂಟರ್ನೆಟ್ನ ಲಾಭಗಳಿದೆ ಅನ್ನೋದನ್ನು ತಾವೇನು ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಓದಿದಿರಲ್ಲ ಅದರಲ್ಲೇ ಒಂದೊಂದು ಪಾಯಿಂಟ್ಸ್ ಬರೆದ್ರೆ ಆಯಿತು. ಒಂದು ಸೂಚನಾ ವ ಸಂಚಾರ ಕ್ಷೇತ್ರದ 1 ಪಾಯಿಂಟು, ಇ ಬ್ಯಾಂಕಿಂಗ್ದು 1, ಇ ವಾಣಿಜ್ಯದ 1, ವಿಡಿಯೋ ಕಾನ್ಫರೆನ್ಸ್ 1, IT ಮತ್ತು ITESದು 1, ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ 1, ಆಮೇಲೆ ಇ ಗವರ್ನೆನ್ಸ್. ಸೊ ಟೋಟಲಿ ಇಷ್ಟು 7ರ ಬಗ್ಗೆ ಒಂದೊಂದು ಸಾಲುಗಳನ್ನು ನೀವು ಬರದೇ ಆಗಿದ್ರೆ ಏನಾಗ್ತದಪ್ಪ ಅಂದ್ರೆ ಇಂಟರ್ನೆಟ್ನ ಲಾಭನ ಎಲ್ಲ ಅಂಶಗಳು ಬರ್ತವೆ. ಅದೇ ಅಂಶಗಳು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಪ್ಪ ಅಂದರೆ ಕೊಟ್ಟಿದ್ದೀನಿ. इंटरनेट द्वारा पल भर में बिना ज़्यादा खर्च किए कोई भी विचार, स्थिर चित्र, वीडियो भेज सकते हैं। घर बैठे बैठे खरीदारी कर सकते हैं, कोई भी बिल भर सकते हैं। दुनिया की किसी भी जगह पर चाहे जितनी भी रकम भेजी जा सकती है। वीडियो कॉन्फ्रेंस द्वारा देश विदेशों के प्रतिनिधियों के साथ चर्चा कर सकते हैं। IT और ITES संस्थाओं द्वारा अनगिनत लोगों को रोजगार मिल रहा है। इससे प्रशासन भी पारदर्शी बन जाता है। चिकित्सा, कृषि, विज्ञान और शिक्षा आदि क्षेत्र में इंटरनेट का वरदान है। इन उपसंहारದಲ್ಲಿ लास्ट कंक्लूजन ಏನು ಬರೀಬಹುದು ಅಂದ್ರೆ, इस प्रकार हम कह सकते हैं कि इंटरनेट के उपयोग से होटल, पर्यटन स्थलों और पर्यटन उद्योगों को भी फायदा हुआ है। यह लोगों का यात्रा करने और नई नई जगह तलाशने के लिए प्रोत्साहित करता है तथा पर्यटन उद्योगों को भी ऊंचाइयों पर ले गया है। इष्ट कंक्लूजन बರೆದ್ರೆ 1 ಅಂಕ ಕೊಡ್ತಾರೆ. ಓವರ್ ಆಲ್ ನಿಬಂಧಕ್ಕೆ ಎಷ್ಟು ಇರ್ತದಪ್ಪ ಅಂದ್ರೆ 4 ಅಂಕ ಇರ್ತದ. ಇನ್ನು ಲಾಸ್ಟ್ ಕ್ವಶನ್ 38 ಪ್ರಶ್ನೆ ಸಂಖ್ಯೆ 9ರಲ್ಲಿ ಪತ್ರ ಲೇಖನ. ಸೊ ಫಸ್ಟಿಗೆ ತಾವು ರೈಟ್ ಸೈಡೇ ಬರಿಬೇಕು. ಇಲ್ಲಿ ಚುಟ್ಟಿ ಪತ್ರವನ್ನು ಬರೆದಿದ್ದೀನಿ. ಮೊದಲಿಗೆ ನಿಮ್ಮ ಸ್ಥಾನ ಮತ್ತು ದಿನಾಂಕವನ್ನು ಬರಿತೀರಿ. ಸೊ ಇಲ್ಲಿ ನಾನು ಹಾಸನ 19/11/2019 ಅಂತ ಬರೆದಿದ್ದೀನಿ. ಫಸ್ಟ್ ಇದೇ ಬರಿಬೇಕು. ಆಮೇಲೆ ಪ್ರೇಷಕ್ ಮತ್ತು ಸೇವಾಮಿ ಅಂತ ಬರಿತೀರಿ. ಪ್ರೇಷಕ್ ಅಂದ್ರೆ ನೀವು, ಸೇವಾಮಿ ಅಂತಂದ್ರೆ ಪಡೆದುಕೊಳ್ಳುವವರು. ಇಲ್ಲಿ ಪ್ರಧಾನಾಧ್ಯಾಪಕರಿಗೆ ಪತ್ರವನ್ನು ಬರೀರಂದಾಗ ಸೊ ಮೊದಲೇ ಕಳಿಸ್ತಕ್ಕಂಥವರ ಹೆಸರು MS ರೋಹನ್, 10वीं ಕಕ್ಷಾ, ಸರ್ಕಾರಿ ಹೈಸ್ಕೂಲ್ ಹಾಸನ 7. ಇವರು ಪತ್ರ ಬರಿತಾ ಇದ್ದಾರೆ. ಪತ್ರ ಯಾರಿಗೆ ಬರೆದಿದ್ದಾರಪ್ಪ ಅಂದ್ರೆ ಸೇವಾಮೆ, ಪ್ರಧಾನಾಧ್ಯಾಪಕ, ಸರ್ಕಾರಿ ಹೈಸ್ಕೂಲ್ ಹಾಸನ 7. ಇದನ್ನ ಹೆಡ್ ಮಾಸ್ಟರ್ಗೆ ಪತ್ರವನ್ನು ಬರೆದಿದ್ದಾರೆ. ಇಷ್ಟು ಬರೆದ್ರೆ ನಿಮಗೆ 1-1.5 ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಖ್ಯವಾಗಿ ಇದು ಸಂಬೋಧನೆ ಮತ್ತು ವಿಷಯವನ್ನು ಬರಿಬೇಕು. ಆದರಣೀಯ ಮಹೋದಯ ಅಂದ್ರೆ ರಿಸ್ಪೆಕ್ಟೆಡ್ ಸರ್ ಅಂತಿರಲ್ಲ ಅದು ಬರಿಬೇಕು. ವಿಷಯದಲ್ಲಿ ಬರೀತೀರಿ ಸಬ್ಜೆಕ್ಟ್ ಅಲ್ಲಿ 4 दिन की छुट्टी की प्रार्थना हेतु. ಕ್ವಶನ್ ಅಲ್ಲಿ 4 ದಿನ ಅಂತ ಕೊಟ್ಟಿದ್ದಾರೆ. 4 ದಿನದ ಚುಟ್ಟಿಯನ್ನು ಬರೀತೀರಿ. ಇನ್ನು ಇದು ಪತ್ರದ ಕಲೆಯವರಂತಾರೆ ಮುಖ್ಯ ಭಾಗ. ಅಲ್ಲಿ ಬರಿಬೇಕು. ರೀಸನ್ ಕೊಟ್ಟಿದ್ರು ಅವರು. ಏನು ಕೊಟ್ಟಿದ್ರು? ಬಡಿ ಬಹನ್ ಕಿ ಶಾದಿ ಮೇ ಭಾಗ್ ಲೇನೆ ಅಂತ ಕೊಟ್ಟಿದ್ರು. ಇಲ್ಲಿನೂ ಕೂಡ ಬರ್ದಿದ್ದೀನಿ.
उपर्युक्त विषय के संबंध में आपसे निवेदन है कि दिनांक 20/11/2019 से 23/11/2019 तक बड़ी बहन की शादी में भाग लेने के लिए मैसूरू जाना है, इसलिए मैं विद्यालय नहीं आ सकता। अतः आपसे प्रार्थना करता हूँ कि इन 4 दिनों की छुट्टी देने की कृपा करें। ಇಲ್ಲಿ ಇದೆ ನನ್ನ ಅಂದರೆ ಸಹೋದರಿಯ ಒಂದು ಮದುವೆಯಲ್ಲಿ ಭಾಗವಹಿಸುವ ಸಲುವಾಗಿ ನಾನು ಮೈಸೂರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನನಗೆ ಈ 20ರಿಂದ 23ರವರೆಗೆ ಶಾಲೆಗೆ ಬರೋಕ್ಕಾಗಲ್ಲ. 4 ದಿನ ರಜೆ ಕೊಡಿ ಅಂತ ಒಂದು ವಿನಂತಿ ಅಂತ ಈ ಪತ್ರದ ಕಲೆಯವರಲ್ಲಿ ಬರಿತೀರಿ. ಇನ್ನು ಕಡೆಗೆ ಇದು ಬರೀತಕ್ಕಂಥದ್ದು ಧನ್ಯವಾದ ಸಹಿತ ಥ್ಯಾಂಕಿಂಗ್ ಯು ಅಂತಿರಲ್ಲ ಅದು. ಆಮೇಲೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಅಭಿಭಾವಕಿ ಹಸ್ತಾಕ್ಷರ ಅಂತ ಪೇರೆಂಟ್ ಸಿಗ್ನೇಚರ್ ಅನ್ನು ಹಾಕಿಸ್ತೀರಿ. ಈ ಕಡೆ ರೈಟ್ ಸೈಡಲ್ಲಿ ಭವದಿಯ ಅಂದರೆ ಯುವರ್ಸ್ ಒಬಿಡಿಯಂಟ್ ಅಂತಿರಲ್ಲ ಅದು MS ರೋಹನ್ ಅಂತ ನಿಮ್ಮ ಹೆಸರ ಮೇಲೆ ಯಾರ್ದು ಹೆಸರಲ್ಲ ಆ ಥರ ಬರೆದ್ರೆ ಸೊ ಇಷ್ಟು ಪತ್ರದ ನಮೂನೆ ಮತ್ತು ಪತ್ರದ ಹಂತಗಳು ವಿಷಯಗಳನ್ನು ಬರೆದ್ರೆ 5ಕ್ಕೆ 5 ಅಂಕಗಳು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಬಿಡಿಸಿದ್ದೀವಿ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ, ಯಾಕಂದರೆ ಪ್ರಶ್ನೆ ಪತ್ರಿಕೆ 1 ಮತ್ತು 2ಅನ್ನು ತಾವುಗಳು ಬಿಡಿಸಿದರೆ ಸುಮಾರು 30ರಿಂದ 40 ಅಂಕಗಳ ಒಂದು ಪ್ರಶ್ನೆಗಳು ಬರ್ತವೆ. ಸೊ ಅದಕ್ಕಾಗಿ ಚೆನ್ನಾಗಿ ವಿಡಿಯೋಗಳನ್ನು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸಿಗುವ ಮತ್ತೆ ಹೊಸ ಹೊಸ ವಿಡಿಯೋಗಳ ಸರಣಿ